ಅನುಷ್ಠಿಸಿ ಕ್ಷರಾಕ್ಷರಃ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಃ ಅಕ್ಷರಃ ಅಂತ ಪ್ರಥಮ ವಿಭಕ್ತಿ ಒಳಗೆ ಇದೆ ಇಲ್ಲಿ ಶಬ್ದಗಳು. ಅದನ್ನ ಈ ಶ್ಲೋಕದಲ್ಲಿ ಅದೇ ಪ್ರಥಮ ವಿಭಕ್ತಿಯನ್ನೇ ಇಟ್ಟುಕೊಳ್ಳೋದಲ್ಲ, ಅದನ್ನ ವ್ಯತ್ಯಾಸ ಮಾಡಿಕೊಂಡು ಕ್ಷರಾಕ್ಷರಾಭ್ಯಾಂ ಕ್ಷರ ಮತ್ತು ಅಕ್ಷರಗಳಿಗಿಂತಲೂ ಉತ್ತಮ ಅಂತ ತಿಳಿಸಬೇಕಾಗಿದೆ. ಅದಕ್ಕಾಗಿ ಅದನ್ನ ವ್ಯತ್ಯಾಸ ವಿಭಕ್ತಿಯನ್ನ ವಿಪರಿಣಾಮ ಮಾಡಿಕೊಳ್ಳಬೇಕು. ವಿಪರಿಣಾಮ ಮಾಡಿಕೊಂಡು ಅದನ್ನ ಇಲ್ಲಿ ಸೇರಿಸಿಕೊಳ್ಳಬೇಕು. ಹಿಂದೆ ಇದ್ದಂತಹ ಎರಡು ಶಬ್ದಗಳನ್ನ ಬರೇ ಸೇರಿಸಿಕೊಳ್ಳೋದಷ್ಟೇ ಅಲ್ಲ, ಈ ಶ್ಲೋಕದಲ್ಲಿ ಅದನ್ನ ವಿಭಕ್ತಿ ವ್ಯತ್ಯಾಸವನ್ನ ಮಾಡಿಕೊಂಡು ಸೇರಿಸಿಕೊಳ್ಳಬೇಕು ಅಂತ ರಾಯ ಬರೀತಾರೆ. ಕ್ಷರಾಕ್ಷರಾಭ್ಯಾಂ ಇತಿ ವಿಪರಿಣಮ್ಯ ಅನುಷಜ್ಯತೆ. ಉತ್ತಮಃ ಪುರುಷಸ್ತು ತಾಭ್ಯಾಮನ್ಯಃ ನತು ಅನಯೋಃ ಏಕಃ ಪುರುಷೋತ್ತಮಃ ಇತ್ಯರ್ಥಃ. ಹಾಗೆಯೇ ಜೋಡಿಸ್ಕೊಂಡಿದ್ರಿಂದ ಏನಾಗ್ತದೆ ಅಂದ್ರೆ ಉತ್ತಮ ಪುರುಷಸ್ತ್ವನ್ಯಃ, ಈ ಪುರುಷಃ ಅನ್ಯಃ ಪುರುಷಃ ಉತ್ತಮಃ, ಈ ಇಬ್ಬರಿಗಿಂತಲೂ ಈ ಕ್ಷರ ಮತ್ತು ಅಕ್ಷರ ಬ್ರಹ್ಮಾದಿ ಸಕಲ ಜೀವರಾಶಿಗಳು ಮತ್ತು ಲಕ್ಷ್ಮೀದೇವಿ ಈ ಎರಡು ತರಹದ ಜೀವರಾಶಿಗಳಿಗಿಂತಲೂ ಕೂಡ ಭಗವಂತ ಉತ್ತಮ ಪುರುಷಸ್ತು ಉತ್ತಮನಾದಂತಹ ಪುರುಷನಾದರೂ ಕೂಡ ತಾಭ್ಯಾಮನ್ಯ ಆ ಎರಡು ತರಹದ ಜೀವರಾಶಿಗಳಿಗಿಂತಲೂ ಕೂಡ ಅನ್ಯ ಅಂತ ತಿಳಿದುಕೊಳ್ಳಬೇಕೇ ಹೊರತು ಆ ಇಬ್ಬರನ್ನು ಹೇಳಿದ್ದಾರೆ ಅನ್ನೋ ಮಾತ್ರಕ್ಕೆ ಆ ಇಬ್ಬರೊಳಗೇನೆ ಒಂದು ತರಹದ ಜೀವರಾಶಿ ಉತ್ತಮ ಅಂತ ತಿಳ್ಕೊಳ್ಬೇಡ್ರಿ ಅಂತ ಬರೀತಾರೆ. ನತು ಅನಯೋ ಏಕಃ ಪುರುಷಃ ಉತ್ತಮ ಇತ್ಯರ್ಥಃ. ಈ ಇಬ್ಬರೊಳಗೆ ಯಾರೋ ಒಬ್ಬ ಪುರುಷ ಯಾರೋ ಒಬ್ಬ ಜೀವ ಉತ್ತಮ ಅಂತ ತಿಳಿದುಕೊಳ್ಳೋದಲ್ಲ, ಇವರಿಬ್ಬರಿಗಿಂತಲೂ ಅನ್ಯನಾದಂತಹ ಪುರುಷ ಅದು ಭಗವಂತ ಉತ್ತಮ ಅಂತ ತಿಳಿದುಕೊಳ್ಳಬೇಕು. ಉಕ್ತಾರ್ಥೆ ಶ್ರುತ್ಯಾದಿ ಸಮ್ಮತಿಂ ಆಹ. ಬರೀ ಹೇಳಿದ ಮಾತ್ರಕ್ಕೆ ಇಬ್ಬರಿಗಿಂತಲೂ ಕೂಡ ಅನ್ಯನಾದಂತಹ ಪುರುಷ ಉತ್ತಮ ಅಂತ ಹೇಳಿದ ಮಾತ್ರಕ್ಕೆ ಅದ್ ಹೆಂಗ್ ನಂಬೇಕ್ರಿ, ಅದ್ ಹೆಂಗ್ ಒಪ್ಬೇಕು, ಅದ್ ಹೆಂಗ್ ನಾವು ತಿಳಿದುಕೊಳ್ಳಬೇಕು, ಅದಕ್ಕೇನು ಪ್ರಮಾಣ ಅಂತ ಸಹಜವಾದಂತಹ ಪ್ರಶ್ನೆಗಳು ಬರುತ್ತವೆ. ಅದಕ್ಕೆ ಉಕ್ತಾರ್ಥೇ ಶ್ರುತ್ಯಾದಿ ಸಮ್ಮತಿಂ ಆಹ. ಶ್ರೀಕೃಷ್ಣ ಪರಮಾತ್ಮ ಏನು ತಾನು ಹೇಳಿದನಲ್ಲ, ಉತ್ತಮ ಪುರುಷ ಸ್ವನ್ಯ ಅಂತ ಹೇಳಿದ. ಈ ಪುರುಷ ಈ ಇಬ್ಬರಿಗಿಂತಲೂ ಕೂಡ ಉತ್ತಮನಾದಂತಹ ಅನ್ಯ ಪುರುಷ ಇದ್ದಾನೆ ಅಂತ ಏನ್ ದೇವರು ಹೇಳಿದನಲ್ಲ, ಕೃಷ್ಣ ಪರಮಾತ್ಮ ಹೇಳಿದನಲ್ಲ, ಇದಕ್ಕೆ ತಾನೇ ಶ್ರುತ್ಯಾದಿ ಸಮ್ಮತಿಗಳನ್ನು, ಶ್ರುತಿ ಮೊದಲಾದಂತಹವುಗಳ ಪ್ರಮಾಣಗಳ ಸಮ್ಮತಿಯನ್ನ ಕೊಡ್ತಾನೆ. ಪರಮಾತ್ಮೇತಿ ಪರಮಾತ್ಮೇತ್ಯುದಾಹೃತಃ. ಶ್ರುತಿಗಳಲ್ಲಿ ಭಗವಂತನನ್ನ ಪರಮಾತ್ಮ ಪರಮಾತ್ಮ ಅಂತ ಕರೀತಾರೆ. ಹೀಗಾಗಿ ಇದೇ ಒಂದು ಪ್ರಮಾಣ ಅಂತ ಹೇಳ್ತಾರೆ. ಆತ್ಮ ಅತ್ರ ಚೇತನಃ ಕ್ಷರ ಅಕ್ಷರವು. ನೋಡಿ, ಪರಮಾತ್ಮ ಅಂತ ಶಬ್ದ ಇದೆ. ಶ್ರುತ್ಯಾದಿಗಳು ಪರಮಾತ್ಮ ಅಂತ ಉದಾಹರಣೆ ಮಾಡುತ್ತವೆ ಭಗವಂತನನ್ನು ಬರೀ ಆತ್ಮ ಅಂತ ವ್ಯವಹರಿಸೋದಿಲ್ಲ ಶ್ರುತಿಗಳು. ಪರಮಾತ್ಮ ಎಂಬುವಂತಹ ಶಬ್ದವನ್ನ ಆಡುತ್ತವೆ. ಹೀಗಾಗಿ ಇದರಿಂದಲೇ ಗೊತ್ತಾಗ್ತದೆ ಈ ಇಬ್ಬರಿಗಿಂತಲೂ ಕೂಡ ಉತ್ತಮ ಪುರುಷ ಪರಮಾತ್ಮ ಭಗವಂತ ಅಂತ ಗೊತ್ತಾಗ್ತದೆ. ಅದನ್ನ ಹೇಳ್ತಾರೆ. ಆತ್ಮ ಅತ್ರ ಚೇತನ. ಇಲ್ಲಿ ಪರಮಾತ್ಮ ಎಂಬುವಂತಹ ಶಬ್ದದೊಳಗೆ ಆತ್ಮ ಅಂತಿದೆ, ಪರಮ ಆತ್ಮ ಅಂತಿದೆ ಅಲ್ಲ. ಆತ್ಮ ಎಂಬುದಕ್ಕೆ ಚೇತನ ಅಂತ ಅರ್ಥ. ಚೇತನ ಅಂದ್ರೆ ಯಾರು ಅಂದ್ರೆ ಕ್ಷರಾಕ್ಷರವು ಚೇತನ ಮಾತ್ರ. ಕ್ಷರ ಮತ್ತು ಅಕ್ಷರ ಎರಡೂ ತರಹದ ಜೀವರಾಶಿಗಳು ಅಂತ ಅರ್ಥ. ಆತ್ಮ ಎಂಬುದಕ್ಕೆ ಚೇತನ, ಆ ಚೇತನ ಯಾರು ಅಂತ ಕ್ಷರಾಕ್ಷರವು ಚೇತನ ಮಾತ್ರ. ಮಾತೃ ಶಬ್ದಕ್ಕೆ ಕಾರ್ತ್ನೇ ಅರ್ಥ. ಮಾತ್ರ ಅಂದ್ರೆ ಅಷ್ಟೇ ಅಂತ ಅರ್ಥ, ಎಲ್ಲವೂ ಅಂತ ಅರ್ಥ. ಕ್ಷರಾಕ್ಷರವು ಕ್ಷರ ಮತ್ತು ಅಕ್ಷರ ಎಂಬುವಂತಹ ಎಲ್ಲ ಜೀವರಾಶಿಗಳು. ಉತ್ತಮ ಪುರುಷಸ್ತು ಪರಮಚೇತನ ಇತಿ. ನೋಡ್ರಿ, ಭಗವಂತ ಎಲ್ಲರೂ ಕೂಡ ಎಲ್ಲ ಜೀವರಾಶಿಗಳು ಚೇತನ ಅಂತ ಇದ್ದಾರೆ, ಚೇತನ ಅಂತ ಕರೆಸಿಕೊಳ್ತಾರೆ. ಆದ್ರೆ ಭಗವಂತ ಮಾತ್ರ ಬರೇ ಚೇತನ ಅಂತ ಕರೆಸಿಕೊಳ್ಳೋದಿಲ್ಲ, ಪರಮಚೇತನ ಅಂತ ಕರೆಸಿಕೊಳ್ತಾನೆ. ಪರಮಚೇತನ ಇತಿ. ಹೀಗಾಗಿ ಶ್ರುತಿಗಳು ಈ ರೀತಿಯಾಗಿ ಭಗವಂತನನ್ನ ಪರಮಾತ್ಮ ಪರಮಾತ್ಮ ಅಂತ ಉದಾಹರಣೆ ಮಾಡ್ತಾ ಇದ್ದುದರಿಂದ, ವ್ಯವಹಾರ ಮಾಡ್ತಾ ಇದ್ದುದರಿಂದಾಗಿ ಆತ್ಮ ಅಂತ ಕರೆಯುವುದಾಗಿತ್ತು. ಇವನು
ಭಗವಂತನು ಕೂಡ ಈ ಎಲ್ಲ ಜೀವರಾಶಿಗಳಲ್ಲಿ ಒಬ್ಬ ಆಗಿದ್ದರೆ ಭಗವಂತನನ್ನು ಆತ್ಮ ಅಂತ ಕರೆಯುವುದಾಗಿತ್ತು. ಆದ್ರೆ ಪರಮಾತ್ಮ ಅಂತ ಕರೆದಿದ್ದಾರೆ ಅಂದ್ರೆ ಆತ್ಮ ಅಂದ್ರೆ ಆ ಎಲ್ಲ ಜೀವರಾಶಿಗಳು ಅವರಿಗಿಂತಲೂ ಪರಮ ಉತ್ತಮ ಅಂತ ಅರ್ಥ. ಅದಕ್ಕಾಗಿ ಶ್ರುತಿಗಳೇ ಇದಕ್ಕೆ ಪ್ರಮಾಣ ಎಂಬುದನ್ನ ತಿಳಿಸಿಕೊಡ್ತಾರೆ. ಚೇತನಶ್ಚೇತನಾನ ಅಂತ ಶ್ರುತಿಗಳು ಇವೆ. ಚೇತನ ಚೇತನಾಂ ಚೇತನ, ಚೇತನರು ಅಂದ್ರ ಲಕ್ಷ್ಮಿಯಾದ ಎಲ್ಲ ಜೀವರಾಶಿಗಳು, ಲಕ್ಷ್ಮೀ ದೇವಿ ಹಿಡಿದು ಬ್ರಹ್ಮಾಂಡ ಸಕಲ ಜೀವರಾಶಿಗಳು ಕೂಡ ಚೇತನ ಅಂತಾಗಿದ್ದಾರೆ. ಅಂತಹ ಚೇತನರಿಗೂ ಕೂಡ ಚೇತನ ಭಗವಂತ. ಅಂಥವ್ರು ಎಲ್ಲರಿಗೂ ಕೂಡ ಚೈತನ್ಯವನ್ನ ಕೊಟ್ಟವನು, ಶಕ್ತಿಯನ್ನು ಕೊಟ್ಟವನು. ಅಂದ್ರೆ ಇದರಿಂದ ಗೊತ್ತಾಗ್ತದೆ ಶ್ರುತಿ ಚೇತನಶ್ಚೇತನಾಂ ಎಂಬುವಂತಹ ಪ್ರಮಾಣ ಇರುವುದರಿಂದ ಎಲ್ಲರಿಗಿಂತಲೂ ಕೂಡ ಭಗವಂತ ಉತ್ತಮ. ಇನ್ನು ಬ್ರಹ್ಮಾಣಿ ಜೀವಾಹ ಸರ್ವೇಪಿ ಇತ್ಯಾದಿ ಶ್ರುತಿಷು ಉದಾಹೃತಃ ಇತ್ಯರ್ಥಃ. ಪರಮಾತ್ಮೇತ್ಯುದಾಹೃತಃ ಅಂತ ಗೀತೆ. ಪರಮಾತ್ಮ ಅಂತ ಶ್ರುತಿಗಳಲ್ಲಿ ಉದಾಹರಣೆ ಮಾಡಿದ್ದಾರೆ ಅಂದ್ರೆ ಬಳಸಿದ್ದಾರೆ ಅಂತ ಅರ್ಥ. ಹೀಗಾಗಿ ಅದಕ್ಕೆ ಭಗವಂತ ಸರ್ವೋತ್ತಮ, ಎಲ್ಲರಿಬ್ಬರಿಗಿಂತಲೂ ಕೂಡ ಉತ್ತಮ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದು. ಅದು ಎಲ್ಲಿ ಉದಾಹರಣೆ ಮಾಡಿದ್ದಾರೆ ಎಂಬುದನ್ನ ಒಂದು ಚೇತನಶ್ಚೇತನಾನ ಒಂದು ಪ್ರಮಾಣ, ಇನ್ನೊಂದು ಬ್ರಹ್ಮಾಣಿ ಜೀವಾಹ ಸರ್ವೇಪಿ ಇತ್ಯಾದಿ ಶ್ರುತಿಷು ಉದಾಹೃತಃ. ಸರ್ವೇ ಜೀವಾಹ ಬ್ರಹ್ಮಾಣಿ, ಎಲ್ಲಾ ಜೀವರಾಶಿಗಳು ಕೂಡ ಬ್ರಹ್ಮನ ಒಂದು ಭಾಗ ಅಂತ ಹೇಳ್ತಾರೆ ಅಷ್ಟೇ. ಅಷ್ಟು ಇಡೀ ಜಗತ್ತು ಸೇರಿದರೂ ಕೂಡ ಭಗವಂತನ ಒಂದು ಪಾದಧೂಳಿಗೂ ಸಮಾನವಾಗುವುದಿಲ್ಲ, ಅಂತಹ ಸಾಮರ್ಥ್ಯ ಭಗವಂತನದ್ದು. ಹೀಗಾಗಿ ಈ ಶ್ರುತಿಗಳಿಂದಲೂ ಕೂಡ ನಮಗೆ ಭಗವಂತ ಸರ್ವೋತ್ತಮ ಎಂಬುದು ನಮಗೆ ತಿಳಿದು ಬರುತ್ತದೆ. ಅದಕ್ಕಾಗಿ ಅತಃ ತಾಭ್ಯಾಂ ಅನ್ಯಃ ಪುರುಷೋತ್ತಮ ಇತಿ ಭಾವ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಉತ್ತಮ ಪುರುಷಸ್ತನ್ಯ ಅಂದ್ರೆ ಇವರಿಬ್ಬರೊಳಗೆ ಒಬ್ಬ ಅಂತ ಅರ್ಥ ಮಾಡಿಕೊಳ್ಳುವುದಲ್ಲ. ಶ್ರುತ್ಯಾದಿಗಳಲ್ಲಿ ಉದಾಹರಿಸಲ್ಪಟ್ಟಿದ್ದರಿಂದಾಗಿ ಇವರಿಬ್ಬರಿಗಿಂತಲೂ ಅಂದ್ರೆ ಇವರಿಬ್ಬರು ಅಂದ್ರೆ ಲಕ್ಷ್ಮೀದೇವಿ ಬ್ರಹ್ಮಾದಿ ಸಕಲ ಜೀವರು, ಹೀಗೆ ಕ್ಷರ ಮತ್ತು ಅಕ್ಷರ ಅಂತ ಈ ದೃಷ್ಟಿಯೊಳಗ ಇಬ್ಬರು ಅಂತ ಪ್ರಯೋಗ ಮಾಡ್ತಾ ಇದ್ದದ್ದು. ಎರಡು ತರಹದ ಜೀವರಾಶಿಗಳು ಅಂತ ಅರ್ಥ. ಈ ಎರಡು ತರಹದ ಜೀವರಾಶಿಗಳಿಗಿಂತಲೂ ಕೂಡ ಭಗವಂತ ಉತ್ತಮ ಅಂತ ತಿಳಿದುಕೊಳ್ಳಬೇಕು ಅಂತ. ಇಷ್ಟು ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತಃ ಎಂಬುವಂತಹ ಈ ಎರಡು ಪಾದಗಳಿಂದ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಶ್ರುತ್ಯಾದಿಗಳಿಂದ ಉದಾಹೃತವಾದದ್ದರಿಂದ ಭಗವಂತ ಸರ್ವೋತ್ತಮ ಅಂತ ತಿಳಿದು ಬರುತ್ತದೆ. ಅಷ್ಟೇ ಅಲ್ಲ, ಉಕ್ತಾರ್ಥೆ ಯುಕ್ತಿಮಪ್ಯಾಹ. ಮುಂದಿನ ಎರಡು ಪಾದಗಳು ಏನು ಹೇಳಿಕೊಳ್ತೀವಿ ಅಂದ್ರೆ ಭಗವಂತ ಈ ಇಬ್ಬರಿಗಿಂತಲೂ ಎರಡು ತರಹದ ಜೀವರಾಶಿಗಳಿಗಿಂತಲೂ ಉತ್ತಮ ಸರ್ವೋತ್ತಮ ಅಂತನ್ಲಿಕ್ಕೆ ಏನ್ ಪ್ರಮಾಣ ಇದೆ ಅಂದ್ರೆ ಶ್ರುತ್ಯಾದಿಗಳಲ್ಲಿ ಉದಾಹರಣೆ ಮಾಡಿದ್ದು ಪ್ರಮಾಣ ಅಷ್ಟೇ ಅಲ್ಲ, ಯುಕ್ತಿಗಳೂ ಕೂಡ ಇದೆ ಇದಕ್ಕೆ. ಭಗವಂತ ಸರ್ವೋತ್ತಮ ಅನ್ಲಿಕ್ಕೆ ಒಂದು ಯುಕ್ತಿಗಳಿಂದಲೂ ಕೂಡ ನಾವು ಅದನ್ನ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಅದ್ ಹೆಂಗೆ ಏನ್ ಯುಕ್ತಿಪ ಅಂತಂದ್ರೆ ಹೇಳ್ತಾರೆ, ಯೋಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಅಂತ ಇದೆ. ಯಹ ಭೂರ್ಭುವಸ್ವಃ ಇತಿ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಧತ್ತೆ ಯಹ ಯಸ್ಯ ಧಾರಣ ಪೋಷಣಕರ್ತ ಸತಃ ಸ್ಮಾತ್ ಉತ್ತಮಃ ಅನ್ಯಶ್ಚ ದುಷ್ಟಃ ಇತಿ ಭಾವಃ. ಏನು, ಯಾವ ವ್ಯಕ್ತಿ ಲೋಕತ್ರಯಂ ಆವಿಶ್ಯ ಇಡೀ ಮೂರು ಲೋಕಗಳನ್ನ ಪ್ರವೇಶ ಮಾಡಿ, ನೋಡಿ ಭೂಹು ಭುವಃ ಸ್ವಃ ಈ ಲೋಕತ್ರಯಂ ಆವಿಶ್ಯ ಮೂರೂ ಲೋಕಗಳನ್ನು ಇಡೀ ಜಗತ್ತನ್ನ ಪ್ರವೇಶ ಮಾಡಿ ಯಾರು ಅದನ್ನ ಜಗತ್ತನ್ನು ಧಾರಣೆ ಮಾಡ್ತಾನೋ, ನೋಡಿ ಇಡೀ ಜಗತ್ತನ್ನ ಧಾರಣೆ ಮಾಡ್ತಾನೆ ಅಂದ್ರೆ ಎಲ್ಲರಿಗಿಂತಲೂ ಉತ್ತಮ. ಜಗತ್ತೊಳಗೆ ಎಲ್ಲ ಜೀವ ಎಲ್ಲಾ ರಾಶಿಗಳನ್ನು ಧಾರಣೆ ಮಾಡುವ ಪೋಷಣೆ ಮಾಡುವವನು ರಕ್ಷಣೆ ಮಾಡುವವನು ಭಗವಂತ ಅಂತಂದರೆ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿರ್ಲಿಕ್ಕೆ ಬೇಕು. ಹೀಗಾಗಿ ಇದರಿಂದ ಯಹ ಲೋಕತ್ರಯಂ ಆವಿಶ್ಯ ವಿಭರ್ತಿ, ಯಾವ ವ್ಯಕ್ತಿ ಲೋಕತ್ರಯಗಳನ್ನ ಪ್ರವೇಶ ಮಾಡಿಕೊಂಡು ವಿಭರ್ತಿ ಅದನ್ನ ಧಾರಣೆ ಮಾಡ್ತಾನೆ ಪೋಷಣೆ ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿ ಈ ಎಲ್ಲ ವ್ಯಕ್ತಿಗಳಿಗಿಂತಲೂ ಕೂಡ
ಕ್ಷರ ಮತ್ತು ಅಕ್ಷರ ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಉತ್ತಮ ಅಂತ ನಾವು ತಿಳಿದುಕೊಳ್ಳಿಕ್ಕೆ ಬರುತ್ತದೆ. ಈ ಯುಕ್ತಿಯಿಂದ ನಾವು ಭಗವಂತ ಸರ್ವೋತ್ತಮ ಅಂತ ಕಾಣಲಿಕ್ಕೆ ಆಗ್ತದೆ. ಅದಕ್ಕಾಗಿ ಈ ಯುಕ್ತಿಯಿಂದಲೂ ಕೂಡ ಭಗವಂತ ಉತ್ತಮ ಅಂತ ಸರ್ವೋತ್ತಮ ಅಂತ ತಿಳಿದು ಬರುತ್ತೆ. ನಾವು ಯೋಲೋಕತ್ರಯಮಾವಿಷ್ಯ ವಿಭರ್ತಿ ಎಂಬುವಂತಹ ಯುಕ್ತಿಯಿಂದ ಉತ್ತಮ ಅಂತ ತಿಳಿದು ಬರುತ್ತದೆ. ಇದರ ಮೇಲೆ ಒಂದು ಪ್ರಶ್ನೆಯನ್ನ ಮಾಡಿಕೊಳ್ತಾರೆ. ಕಿಂ ಲೋಕನಾಶೆ ಪ್ರವಿಷ್ಟಸ್ಯಾಪಿ ನಾಶಃ ಅಸ್ತಿ ಇತ್ಯತಃ ಉಕ್ತಂ ಅವ್ಯಯಃ ಇತಿ. ನೋಡ್ರಿ, ಏನೋ ಲೋಕತ್ರಯಂ ಇಡೀ ಜಗತ್ತನ್ನ ಪ್ರವೇಶ ಮಾಡ್ತಾನೆ ಭಗವಂತ, ಧಾರಣೆ ಮಾಡ್ತಾನೆ, ಪೋಷಣ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಅಂತ ಮೇಲೆ ಆ ಉತ್ತಮ ಅಂತ ಹೇಳಿದ್ದು. ಆದ್ರೆ ಜಗತ್ತನ್ನ ಒಳಗಿರುವಂತಹ ಎಲ್ಲ ಜೀವರಾಶಿಗಳು ತಾವು ನಾಶವನ್ನು ಹೊಂದ್ತಾರೆ. ಅದೇ ರೀತಿಯಾಗಿ ಒಳಗೆ ಪ್ರವೇಶ ಮಾಡಿರುವಂತಹ ಭಗವಂತನಿಗೂ ಕೂಡ ನಾಶ ಇದೆ ಏನೋ ಅಂತಂದ್ರೆ, ಒಂದು ಮನೆ ಇದೆ, ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಯಾವ ವ್ಯಕ್ತಿಗಳು ಮನೆಯಲ್ಲಿ ಇರ್ತಾರೋ ಸುಟ್ಟು ಮನೆ ಹಾಳಾಗೋಯ್ತು, ಮನೆ ಬಿತ್ತು ಅಂದ್ರೆ ಒಳಗಿರುವಂತಹ ವ್ಯಕ್ತಿ ಆ ಮನೆ ಸುಟ್ಟ ಮೇಲೆ ಆ ಮನೆಯಲ್ಲಿರ್ತಕ್ಕಂತಹ ಆ ವ್ಯಕ್ತಿಯು ಕೂಡ ತಾನು ನಾಶವನ್ನ ಹೊಂದ್ತಾನೆ. ಹಾಗೆ ಈ ಇಡೀ ಜಗತ್ತು ನಾಶವನ್ನು ಹೊಂದದೆ ಅಂದ ಮೇಲೆ ಒಂದು ಆ ಜಗತ್ತಿನೊಳಗಿರುವಂತಹ ಆ ಎಲ್ಲ ಜೀವರಾಶಿ ನಾಶವನ್ನು ಹೊಂದುವಂತೆ ಭಗವಂತನು ಕೂಡ ನಾಶವನ್ನ ಹೊಂದೇನು. ಕಿಂ ಲೋಕನಾಶೇ ಪ್ರವಿಷ್ಟಸ್ಯಾಪಿ ನಾಶೋ ಅಸ್ತಿ. ಲೋಕನಾಶವಾದ ಮೇಲೆ ಒಳಗೆ ಪ್ರವೇಶ ಮಾಡಿದಂತಹ ಭಗವಂತನಿಗೂ ನಾಶ ಮೇಲೆ ಅವ ಹೇಗೆ ಸರ್ವೋತ್ತಮನಾಗಲಿಕ್ಕೆ ಸಾಧ್ಯ ಅಂತ ಈ ರೀತಿಯಾದಂತಹ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರದಲ್ಲಿ ಕೊಟ್ಟದ್ದು ಯೋಲೋಕತ್ರಯಮಾವಿಷ್ಯ ವಿಭರ್ತಿ ಅವ್ಯಯ. ಹಂಗ ಭಗವಂತನೇ ನಾಶ ಇಲ್ಲ. ಲೋಕತ್ರಯಗಳನ್ನ ಇಡೀ ಜಗತ್ತನ್ನ ಪ್ರವೇಶ ಮಾಡಿದ್ದಾನೆ ಅಂತ ಮಾತ್ರಕ್ಕೆ ಅವನಿಗೆ ಮಾತ್ರ ಯಾವುದೇ ರೀತಿಯಾದಂತಹ ನಾಶವಾಗಲಿ ದುಃಖವಾಗ್ಲಿ ಆ ಭಗವಂತನೇ ಇಲ್ಲ. ಭಗವಂತ ಅವ್ಯಯ, ನಾಶರಹಿತ ಭಗವಂತ. ದೃಷ್ಟಾಂತವನ್ನು ಕೇಳಿರ್ತೀವಿ. ಜೈಲಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆ ಖೈದಿಯೂ ಇದ್ದಾನೆ, ಆ ಶಿಕ್ಷಕನೂ ಇದ್ದಾನೆ. ಶಿಕ್ಷೆಯನ್ನು ಕೊಡುವಂತಹ ವ್ಯಕ್ತಿ ಅದರೊಳಗಿರ್ತಾನೆ. ಇಬ್ಬರು ಇರ್ತಾರೆ ಎಂದ ಮಾತ್ರಕ್ಕೆ, ಆ ಜೈಲಿನೊಳಗೆ ಇದ್ದ ಮಾತ್ರಕ್ಕೆ ಕೇವಲ ತಪ್ಪು ಮಾಡಿದಂತಹ ವ್ಯಕ್ತಿಗೆ ಮಾತ್ರ ಶಿಕ್ಷೆ ಸಿಗ್ತದೆ, ದುಃಖವಾಗ್ತದೆ, ಪೆಟ್ಟು ಬೀಳುತ್ತದೆ. ಆದ್ರೆ ಅಲ್ಲಿರ್ತಕ್ಕಂತಹ ಆ ಜೈಲರಿಗೆ, ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡುವಂತಹ ವ್ಯಕ್ತಿಗೆ ಮಾತ್ರ, ಅವನು ಜೈಲಿನೊಳಗೆ ಇದ್ದಾನೆ ಎಂದ ಮಾತ್ರಕ್ಕೆ ಅವನಿಗೆ ಹೇಗೆ ಯಾವುದೇ ರೀತಿಯಾದಂತಹ ದುಃಖ ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ಏಟುಗಳಾಗಲಿ, ಯಾವುದೇ ಪೆಟ್ಟುಗಳಾಗಲಿ, ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆ ವ್ಯಕ್ತಿಗೆ ಹೇಗೆ ಆಗಲ್ವೋ ಅದೇ ರೀತಿಯಾಗಿ ಇಡೀ ಜಗತ್ತಿನೊಳಗೆ ಭಗವಂತ ಪ್ರವೇಶ ಮಾಡಿದರೂ ಕೂಡ, ಜಗತ್ತು ನಾಶವಾದರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ನಾಶವೂ ಇಲ್ಲ. ಜಗತ್ತಿನೊಳಗೆ ಇರತಕ್ಕಂತಹ ಎಲ್ಲ ವ್ಯಕ್ತಿಗೆ ದುಃಖವಾದರೂ ಕೂಡ ಅವನಿಗೆ ಮಾತ್ರ ಯಾವುದೇ ರೀತಿಯಾದಂತಹ ದುಃಖವೂ ಇಲ್ಲ, ನಾಶವೂ ಇಲ್ಲ. ಅದನ್ನೇ ತಿಳಿಸುವುದಕ್ಕಾಗಿ ಅವ್ಯಯ ಅಂತ ಹೇಳಿದ್ದು. ತತ್ ಕಥಂ ಇತ್ಯತಃ ಅಚಿಂತ್ಯ ಶಕ್ತಿತ್ವಾದಿತ್ಯಾಹ. ಅಲ್ರಿ, ಭಗವಂತ ಅವ್ಯಯ ಅಂತ ಹೇಳಿದ್ರಿ, ಅವ್ಯಯ ನಾಶರಹಿತ, ಅದೇಂಗ್ರಿ ನಾಶರಹಿತ ಅಂತ ಹೆಂಗ್ ಹೇಳ್ತೀರಿ ನೀವು? ಅವನಿಗೆ ಯಾಕೆ ನಾಶ ಆಗಂಗಿಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಈಶ್ವರ ಅಂತ ಹೇಳಿ ಈಶ್ವರ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಏತೇನ ನೋಡ, ಕ್ಷರಾಕ್ಷರಾಭ್ಯಾಂ ಉತ್ತಮಃ ಅನ್ಯಃ ಕಿಂ ನಾಮಕಃ ಇತ್ಯಪಿ ಶಂಕಾ ಪರಾಸ್ತ. ಈಶ್ವರ ಅಂದ್ರೆ ಐಶ್ವರ್ಯವನ್ನ ಹೊಂದಿದವನು ಅಂತ ಅರ್ಥ. ಷಡ್ಗುಣ ಐಶ್ವರ್ಯ ಸಂಪನ್ನ ಅಂತ ಅರ್ಥ. ಹೀಗಾಗಿ ಆ ಎಲ್ಲ ರೀತಿಯಿಂದಲೂ ಕೂಡ ಐಶ್ವರ್ಯವನ್ನ ಹೊಂದಿದಂತವನು ಆ ಭಗವಂತ. ಹಾಗಾಗಿ ಆ ಈಶ್ವರ ಅಂತ ಹೇಳೋದ್ರಿಂದಲೇನೆ ಅವನಿಗೆ ಯಾವುದೇ ರೀತಿಯಾದಂತಹ ಅವನಿಗೆ ನಾಶ ಇಲ್ಲ, ಯಾವುದೇ ರೀತಿಯಾದಂತಹ ದುಃಖವೂ ಇಲ್ಲ ಭಗವಂತನಿಗೆ. ಅದಕ್ಕಾಗಿ ಅವನು ಅವ್ಯಯನಾಗಿದ್ದಾನೆ. ಅವ್ಯಯನಾಗಿ ಇದ್ದು ಆ ಲೋಕತ್ರಯಗಳನ್ನ ಪ್ರವೇಶ ಮಾಡಿ ಎಲ್ಲ ಜೀವರಾಶಿಗಳನ್ನು ಧಾರಣ ಪೋಷಣ ಮಾಡ್ತಾ ಇದ್ದುದರಿಂದಾಗಿ ಭಗವಂತ ಈ ಯುಕ್ತಿಯಿಂದಲೂ ಕೂಡ ಭಗವಂತ ಉತ್ತಮ ಅಂತ ನಮಗೆ ಬರ್ತದೆ. ಇಲ್ಲಿ ಈಶ್ವರ ಅಂತ ಶಬ್ದವನ್ನ ಆಡಿದ್ದು ಒಂದು ಕಾರಣವನ್ನು ಕೊಟ್ಟಿದ್ದಕ್ಕೆ.
ಅವ್ಯಯ ಯಾಕೆ ಅಂತ ಹೇಳಲಿಕ್ಕೆ ಚಿಂತ್ಯ ಶಕ್ತಿತ್ವ, ಚಿಂತ್ಯಾತ್ಮ ಶಕ್ತಿ ಇರೋದರಿಂದ ಭಗವಂತನಿಗೆ ಯಾವುದೇ ರೀತಿಯಾದಂತಹ ನಾಶ ಇಲ್ಲ. ಅದನ್ನೇ ಈಶ್ವರ ಎಂಬುವಂತ ಶಬ್ದ ತಿಳಿಸಿಕೊಟ್ಟದ್ದು ಅಂತ ಉತ್ತರವನ್ನು ಕೊಟ್ಟದ್ದು. ಈಶ್ವರ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದು ಈ ಒಂದು ಕಾರಣಕ್ಕಾಗಿ. ಅಷ್ಟೇ ಅಲ್ಲ, ಮತ್ತೊಂದು ಕಾರಣವನ್ನು ಕೂಡ ತಿಳಿಸಿಕೊಡ್ತಾರೆ. ಏತೇನ ಕ್ಷರಾಕ್ಷರಾಭ್ಯಾಂ ಅನ್ಯಃ ಕಿಂ ನಾಮಕಃ ಇತ್ಯಪಿ ಶಂಕಾ ಪರಾಸ್ತ. ಹಿಂದೆ ಕೇಳಿದ್ದೇನು, ಈಗ ಇಲ್ಲಿ ಹೇಳ್ತಾ ಇದ್ದದ್ದು ಕ್ಷರ ಮತ್ತು ಅಕ್ಷರ ಈ ಇಬ್ಬರಿಗಿಂತಲೂ ಕೂಡ ಉತ್ತಮ ಅಂತ ಹೇಳ್ತಾ ಇದ್ದದ್ದು, ಉತ್ತಮ ಭಗವಂತ ಅಂತ ಹೇಳ್ತಾ ಇದ್ದದ್ದು. ಹಾಗಾದ್ರೆ ಆ ಉತ್ತಮನಾದಂತಹ, ಇಬ್ಬರಿಗಿಂತಲೂ ಕೂಡ ಉತ್ತಮನಾದಂತಹ ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿಯ ಹೆಸರೇನ್ರಿ ಅಂತ ಕೇಳಿದರೆ ಇದರಿಂದ ನಾವು ಆ ವ್ಯಕ್ತಿಯ ಹೆಸರನ್ನು ಕೂಡ ತಿಳಿದುಕೊಂಡಂತೆ ಆಯಿತು. ಯತೇನ ಕ್ಷರಾಕ್ಷರಾಭ್ಯಾಂ ಉತ್ತಮ ಅನ್ಯ, ಕ್ಷರ ಮತ್ತು ಅಕ್ಷರ ಈ ಎರಡು ತರಹ ಜೀವರಾಶಿಗಳಿಗಿಂತಲೂ ಕೂಡ ಅನ್ಯನಾದಂತಹ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಅವನು ಕಿಂ ನಾಮಕಃ, ಏನ್ ಹೆಸರುಳ್ಳವನು ಅಂತ ಶಂಕೆ ಬಂದರೆ ಆ ಶಂಕೆಯು ಕೂಡ ಇದರಿಂದಲೇ ಪರಿಹಾರವಾಗುತ್ತೆ. ಏನ್ ಇದರಿಂದಲೇ ಅಂದ್ರೆ ಈಶ್ವರ ಅಂತ ಹೇಳಿದ್ರಿಂದಲೇನೆ. ಅವನ ಹೆಸರೇ ಈಶ್ವರ ಅಂತ ಇಟ್ಕೊಳ್ಬಹುದು. ಈಶ್ವರ ಅವ್ಯಯ ಅಂತ ಆ ಭಗವಂತನ ಹೆಸರು, ಆ ಉತ್ತಮನಾದಂತಹ ವ್ಯಕ್ತಿಯ ಹೆಸರು ಎಂಬುದಾಗಿ ಅದನ್ನ ತಿಳಿದುಕೊಳ್ಳಿಕ್ಕಾಗ್ತದೆ. ಹೀಗಾಗಿ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯವ್ಯಯ ಈಶ್ವರ ಎಂಬುದಾಗಿ ಶ್ಲೋಕದಿಂದ ಶ್ರುತಿ ಮತ್ತು ಯುಕ್ತಿಗಳ ಪ್ರಮಾಣದ ಅನುಸಾರವಾಗಿ ಭಗವಂತ ಎಲ್ಲರಿಗಿಂತಲೂ ಕೂಡ ಉತ್ತಮ, ಸರ್ವೋತ್ತಮ ಎಂಬುದನ್ನ ತಿಳಿಸಿಕೊಡ್ತಾರೆ. ಹೀಗೆ ಸರ್ವಾಂತರ್ಯಾಮಿತ್ವ ಮತ್ತು ಸರ್ವೋತ್ತಮತ್ವವನ್ನ ಈ ಶ್ಲೋಕದಿಂದ, ಹಿಂದಿನ ಶ್ಲೋಕಗಳಿಂದ ಸರ್ವಾಂತರ್ಯಾಮಿತ್ವ, ಈ ಶ್ಲೋಕಗಳಿಂದ ಸರ್ವೋತ್ತಮತ್ವವನ್ನ ತಿಳಿಸಿ ಮತ್ತೆ ಮುಂದಿನ ಶ್ಲೋಕದಿಂದ ಸಹ ಕಿಂ ತ್ವತ್ತಃ ಅನ್ಯಃ ಕಿಂತು ಅನ್ಯಃ ಇತ್ಯತಃ ಅಹಮೇವ ಇತಿ ಸಪ್ರಮಾಣಕಂ ಆಹ. ಮುಂದಿನ ಶ್ಲೋಕದಿಂದ ಏನ್ ತಿಳಿಸ್ತಾ ಇದ್ದಾನೆ ಅಂದ್ರೆ, ಆ ಸರ್ವೋತ್ತಮನಾದಂತಹ ವ್ಯಕ್ತಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, 17ನೇ ಶ್ಲೋಕದಲ್ಲಿ ಹೇಳಿದ್ದು. ಹಾಗಾದ್ರೆ ಆ ವ್ಯಕ್ತಿ ನಿನ್ನಿಂದ ಭಿನ್ನ ಏನೋ ಅಂತ ಪ್ರಶ್ನೆ ಬಂದ್ರೆ, ಸುಮ್ನೆ ಅರ್ಜುನನಿಗೆ ಪ್ರಶ್ನೆ ಆ ರೀತಿಯಾದಂತ ಶಂಕೆ ಇಲ್ಲ, ಮಂದಾಶಂಕ ಯಾವ ವ್ಯಕ್ತಿಗಳಿಗೆ, ಅಜ್ಞಾನಿಗಳಿಗೆ ಆ ರೀತಿಯಾದಂತಹ ಪ್ರಶ್ನೆ ಬರ್ತದೆ. ಸಾಮಾನ್ಯರಾದಂತಹ ಎಲ್ಲ ಮನುಷ್ಯರಿಗೂ ಕೂಡ ಆ ಭಗವಂತ ಬೇರೆ ಕೃಷ್ಣ ಬೇರೆ ಅಂತ ಅನಿಸ್ತಿರ್ತದೆ ಕೆಲವು ವ್ಯಕ್ತಿಗಳಿಗೆ. ಆ ರೀತಿಯಾದಂತಹ ಪ್ರಶ್ನೆಯನ್ನ ಕಳಿಯಬೇಕು, ಆ ರೀತಿಯ ಪ್ರಶ್ನೆಯನ್ನು ದೂರ ಮಾಡಬೇಕು ಅಂತ ಸಲುವಾಗಿ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದದ್ದು. ಸಹ ಕಿಂ ತ್ವತ್ತಃ ಅನ್ಯಃ ಇತ್ಯತಃ, ಆ ಏನು ಉತ್ತಮನಾದಂತಹ ವ್ಯಕ್ತಿ ಇದ್ದಾನಲ್ಲ ಅವನು ನಿನ್ನಿಂದ ಅನ್ಯ ಏನು, ಬೇರೆ ಏನು ಅಂತ ಕೇಳಿದ್ರೆ ಅಹಮೇವ ಇತಿ ಸಪ್ರಮಾಣಕಂ ಆಹ. ಶ್ರೀಕೃಷ್ಣ ಪರಮಾತ್ಮ ನನ್ನಿಂದ ಬೇರೆ ಅಲ್ಲ, ನಾನೇ ಆ ಸರ್ವೋತ್ತಮನಾದಂತಹ ವ್ಯಕ್ತಿ, ಬೇರೆ ಯಾರು ಅಲ್ಲ ನಾನೇ ಅಂತ ಸಪ್ರಮಾಣಕಂ ಆಹ, ಪ್ರಮಾಣ ಸಹಿತವಾಗಿ ಈ ಮುಂದಿನ ಶ್ಲೋಕದಿಂದ ತಿಳಿಸಿಕೊಡ್ತಾನೆ. 18ನೇ ಶ್ಲೋಕ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಓಸ್ಮಿ ಲೋಕೆ ವೇದೇ ಚ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಎಂಬುದಾಗಿ 18ನೇ ಶ್ಲೋಕ. ಸಂಚೇದ. ಯಸ್ಮಾತ್ ಕ್ಷರಂ ಅತೀತಃ ಅಹಂ ಅಕ್ಷರಾತ್ ಅಪಿ ಚ ಉತ್ತಮಃ ಅತಃ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಃ
ಪುರುಷೋತ್ತಮ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದದ್ದು ಇಲ್ಲಿ, ಆ ಸರ್ವೋತ್ತಮ ಆದಂತಹ ಏನು ವ್ಯಕ್ತಿ ಇದ್ದಾನಲ್ಲ, ನನ್ನಿಂದ ಅವನು ಭಿನ್ನನಲ್ಲ, ಅವನೇ ನಾನು ಸರ್ವೋತ್ತಮನಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದೇ ಆ ವ್ಯಕ್ತಿ ನಾನೇ ಅದು ಅಂತ ಪ್ರಮಾಣ ಸಹಿತವಾಗಿ ಹೇಳ್ತಾ ಇದ್ದದ್ದು. ಯಸ್ಮಾದಿತಿ ಯಸ್ಮಾತ್ ಅಕ್ಷರಂ ಚ ಅತೀತಃ ಅಕ್ಷರಾದುತ್ತಮಃ ಅತಃ ಕಾರಣಾತ್ ಲೋಕೆ ಪೌರುಷೇಯ ಗ್ರಂಥೇ ಚ ಪ್ರಥಿತಃ ಪ್ರಸಿದ್ಧಃ ಪುರುಷೋತ್ತಮಃ ಅಹಮೇವ ಇತ್ಯರ್ಥಃ. ಈಗ ಶ್ಲೋಕಾಭಿಪ್ರಾಯ. ಯಸ್ಮಾತ್ ಅಕ್ಷರಂ ಅತೀತಃ ಅಹಂ ಅಕ್ಷರಾದಪಿ ಚ ಉತ್ತಮಃ. ಅಕ್ಷರವನ್ನು ದಾಟಿದ್ದೇನೆ ಮತ್ತು ಅಕ್ಷರವನ್ನು ಲಕ್ಷ್ಮೀದೇವಿಯನ್ನು ದಾಟಿ ಉತ್ತಮ ಆದ್ದರಿಂದ ಅಥವಾ ಅಸ್ಮಿ ಲೋಕೆ ವೇದೇ ಚ. ನೋಡ್ರಿ, ಎರಡರಿಂದಲೂ ಕೂಡ ನಾನು ಉತ್ತಮನಾದ್ದರಿಂದ, ಎರಡೂ ತರಹ ಜೀವರಾಶಿಗಳು ಉತ್ತಮನಾದ್ದರಿಂದ ಲೋಕೆ ವೇದೇ ಚ, ಲೋಕದಲ್ಲಿ ಆಗಲಿ ಜಗತ್ತಿನೊಳಗಾಗಲಿ ಅಥವಾ ವೇದದಲ್ಲಿ ಆಗಲಿ ಈ ಎರಡೂ ಕಡೆಗೂ ಕೂಡ ಪುರುಷೋತ್ತಮ ಇತಿ ಪ್ರಥಿತಃ. ಲೋಕದಲ್ಲಿ ಮತ್ತು ಲೋಕದಲ್ಲಿ ಅನ್ಲಿಕ್ಕೆ ಪ್ರಾಯ ಬರೀತಾರೆ. ಲೋಕೆ ಎಂಬುದಕ್ಕೆ ಪೌರುಷೇಯ ಗ್ರಂಥೇ ಚ. ಪೌರುಷೇಯ ಗ್ರಂಥ, ಪುರುಷರಿಂದ ನಿರ್ಮಿತವಾದಂತಹ ಗ್ರಂಥ. ವೈಷ್ಣವ ಪುರುಷರು, ವಿಷ್ಣು ಸಂಬಂಧಿಯಾದಂತಹ ಭಗವದ್ ಭಕ್ತರಾದಂತಹ ವ್ಯಕ್ತಿಗಳಿಂದ ರಚಿತವಾದಂತಹ ಏನು ಪೌರುಷೇಯ ಗ್ರಂಥಗಳಿವೆಯೋ ಅಂತಹ ಗ್ರಂಥಗಳಲ್ಲಿಯೂ ಕೂಡ ಭಗವಂತನನ್ನ ಪುರುಷೋತ್ತಮ ಅಂತ ಎಂಬುವಂತಹ ಶಬ್ದವನ್ನ ಬಳಸ್ತಾರೆ. ಲೋಕೆ ಪೌರುಷೇಯ ಗ್ರಂಥೆ ಪ್ರಥಿತಃ ಪ್ರಥಿತಃ ಎಂಬುದಕ್ಕೆ ಪ್ರಸಿದ್ಧ ಅಂತ ಅರ್ಥ. ಲೋಕದಲ್ಲಿಯೂ ಪ್ರಸಿದ್ಧನಾಗಿದ್ದೇನೆ, ವೇದದಲ್ಲಿಯೂ ಪ್ರಸಿದ್ಧನಾಗಿದ್ದೇನೆ. ಏನಂತ ಪ್ರಸಿದ್ಧನಾಗಿದ್ದೇನೆ ಅಂದ್ರೆ ಪುರುಷೋತ್ತಮ ಇತಿ, ಪುರುಷೋತ್ತಮ ಎಂಬುದಾಗಿ ಪ್ರಸಿದ್ಧನಾಗಿದ್ದೇನೆ. ಹೀಗಾಗಿ ಇದೇ ಪ್ರಮಾಣ. ಲೋಕದಲ್ಲಿ ಅಂದ್ರೆ ಲೌಕಿಕವಾದಂತಹ ಪೌರುಷೇಯ ಗ್ರಂಥಗಳಲ್ಲಿ ವೇದ ಎಂಬುವಂಥದ್ರಲ್ಲಿಯೂ ಕೂಡ ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದರಿಂದಲೇನೆ ನಾನು ಮತ್ತು ಆ ಸರ್ವೋತ್ತಮನಾದಂತಹ ಏನು ವ್ಯಕ್ತಿ ಅಂತ ಹೇಳಿದ್ರಲ್ಲ, ಅದು ಇಬ್ರು ಬೇರೆ ಬೇರೆ ಅಲ್ಲ, ಅದು ನಾನೇ. ಯಾಕೆ ನನ್ನನ್ನ ಪುರುಷೋತ್ತಮ ಅಂತ ಕರೀತಾರೆ. ಅದಕ್ಕಾಗಿ ಆ ಸರ್ವೋತ್ತಮನಾದಂಥವನೇ ನಾನೇ ಸರ್ವೋತ್ತಮ ಎಂಬುದನ್ನ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಎಂಬುವಂತಹ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕಗಳಿಂದ ಸರ್ವೋತ್ತಮತ್ವವನ್ನ ತಿಳಿಸ್ತಾನೆ. ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಅನೇಕ ವಿಚಾರಗಳನ್ನ ಆ ಅರ್ಜುನನ ತಲೆಯಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನ ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಅದನ್ನ ತಿಳಿಸಿಕೊಡ್ತಾನೆ. ಅದನ್ನ ಮತ್ತೆ ನಾಳೆ ಕೇಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ